ನಾನು ಹೇಳಿದೆ ಅಧಿಕಾರಿಗಳಿಗೆ, ನೋಡಿ ನಾನು ಇದೇ ಟ್ರಸ್ಟ್ ವಿರುದ್ಧ ಹಿಂದೆ ಏನೇನು ದಾಖಲೆಗಳಿವೆ ಇದನ್ನೆಲ್ಲ ನಾನು ಪರಿಶೀಲನೆ ಮಾಡಿಸಿದ್ದೀನಿ. ಈ ಟ್ರಸ್ಟ್ ಕಾನೂನುಬದ್ಧವಾಗಿದೆ. ಈಗಿರುವಂತಹ ಸನ್ನಿವೇಶದಲ್ಲಿ ಯಾವ ಕಾರಣಕ್ಕೂ ಕೂಡ ಟ್ರಸ್ಟ್ ವಿರುದ್ಧ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ತಿಳಿಸಿದ್ರು ಕೂಡ ಕೇಳಿದೆ. ನಾವು ನ್ಯಾಯಾಲಯಕ್ಕೆ ಟ್ರಸ್ಟ್ ಎಲ್ಲ ನಮ್ಮ ಅಮ್ಮನಟ್ಟಿ ಗಂಗಮಾಳಿಕಾ ಕ್ಷೇತ್ರಾಭಿವೃದ್ಧಿ ಮಂಡಳಿಯ ಎಲ್ಲ ಟ್ರಸ್ಟ್ ಸದಸ್ಯರು ನ್ಯಾಯಾಲಯದ ಮೊರೆ ಹೋಗ್ತಾರೆ. ಆ ತಾಯಿ ಇದರೆ ಅನ್ನೋದಕ್ಕೆ ಸಾಕ್ಷಿ ಕೇವಲ ಒಂದೇ ದಿನದಲ್ಲಿ ನ್ಯಾಯಾಲಯ ಹುಂಡಿ ಹಣವನ್ನು ಎಣಿಕೆ ಮಾಡಿ ಟ್ರಸ್ಟ್ನ ಅಕೌಂಟ್ಗೆ ಜಮೆ ಮಾಡಬೇಕು ಮತ್ತು 19-20ನೇ ತಾರೀಕು ನಡೀತಕ್ಕಂಥ ಜಾತ್ರೆಗೆ ಸಂಪೂರ್ಣವಾದಂತಹ ರಕ್ಷಣೆಯನ್ನ, ಲಾ ಅಂಡ್ ಆರ್ಡರ್ ತೊಂದರೆ ಆಗದಂತ ರೀತಿಯಲ್ಲಿ, ಕಾನೂನು ಸುವ್ಯವಸ್ಥೆ ಹದಗೆಡದಂತ ರೀತಿಯಲ್ಲಿ ಸಂಪೂರ್ಣವಾದಂತಹ ರಕ್ಷಣೆ ಒದಗಿಸಬೇಕು ಅಂತ ಹೇಳಿ ಆದೇಶವನ್ನ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಮಾಡಬಹುದು. ಇಲ್ಲ ಸೀದಾ ಡಿಸಿ, ತಹಶೀಲ್ದಾರ್, ಎಸ್ಪಿ ಮತ್ತು ಸಿಪಿಐ 4 ಜನ ಪಾರ್ಟಿ ಮಾಡಿದ್ರು. ಈಗಾಗಲೇ ಅದರಂತೆ ನಿನ್ನೆ ಬಹಳ ಶಾಂತ ರೀತಿಯಿಂದ ಇಡೀ ಗ್ರಾಮ ಜನ ಸಂಭ್ರಮ ಪಡ್ತಾ ಇದ್ದಾರೆ, ಆನಂದದಿಂದ ತೇಲ್ತಾ ಇದ್ದಾರೆ. ಬರೀ ಅಮ್ಮನಟ್ಟಿ ಗ್ರಾಮ ಅಲ್ಲ, ಇಡೀ ದುಮ್ಮಿನಹಳ್ಳಿ ಇರ್ಬೋದು, ಬೆಳಗುಂಬ ಇರ್ಬೋದು, ಅಗ್ಗುಂದ ಇರ್ಬೋದು, ಸುತ್ತಮುತ್ತ ತಾಯಿ ಭಕ್ತರು ನಮ್ಮ ಅರಸೀಕೆರೆ 54 ಗೊಲ್ರಟ್ಟಿ ಜನ ನನಗೆ ಫೋನ್ ಮಾಡಿದ್ರು ನಿನ್ನೆ. ಬಹುಶಃ ಆ ತಾಯಿ ಪವಾಡ ಇದೇ. ಇಲ್ಲಿನೊಬ್ರು ಅಧಿಕಾರಿ ನಾವು ಕೋರ್ಟ್ಗೆ ಹೋಗ್ತೀವಿ ಅಂದಾಗ ಇದೇ ನಮ್ಮ ಟ್ರಸ್ಟ್ನ ಸದಸ್ಯರಿಗೆ ಹೋಗೋದು ಏನಾಗುತ್ತೆ ನೋಡೋಣ ಅಂತ ಹೇಳಿದ್ರಿಲ್ಲ. ನೆನ್ನೆ ಅವರೇ ಬಂದು ನಿಂತು ಎಣಿಕೆ ಮಾಡಿಸ್ಕೊಡಂತ ಆ ತಾಯಿ ತೋರಿಸು. ಅರಸೀಕೆರೆ ಸಿದ್ದರನಾಡು ಶಿವಲಿಂಗಣ್ಣವರೇ ಮಾತೆತ್ತಿದ್ರೆ ನಿಜ ದೈವ ಗುರು ಜೇನ್ ಕರ್ಸಿದ್ರೆ ಹೆಸರು ಬಾಯಲ್ಲಿ ಪದೇ ಪದೇ ಬರುತ್ತೆ. ಈಗೆಲ್ಲ ಸ್ವಲ್ಪ ನಿಂತೋಗಿ ಆ ಜೇನ್ ಕರ್ಸಿದ್ರೆ ಹೆಸರು ಹೇಳಕ್ಕೂ ಮುನ್ನ ನೀವು ನನ್ನ ಮೇಲೆ ಮಾಡಿದಂತ ಸುಳ್ಳು ಆರೋಪ ಇದೆ. ನಾನೀಗಾಗಲೇ ಮಾನನಷ್ಟ ಮೊಕದ್ದಮೆ ನಮ್ಮ ವಕೀಲರ ಹತ್ರ ಮಾತಾಡಿ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿಸಿದ್ದೇನೆ. ಯಾರವತ್ತು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ರು ಅದನ್ನ ಕ್ಯಾರಿ ಮಾಡಿದಂತ 2 ಚಾನೆಲ್ ಮೇಲೂ ಕೂಡ, ಯೂಟ್ಯೂಬ್ ಚಾನಲ್ 2 ಕೂಡ, ಅವೆರಡರ ಮೇಲೂ ಕೂಡ ನಾನೀಗಾಗಲೇ ಮಾನನಷ್ಟ ಮೊಕದ್ದಮೆಯನ್ನು ಜಾರಿಗೊಳಿಸಿದೆ. ಮತ್ತು ನಾನು ಈ ಮುಖಾಂತರ ಎಲ್ಲ ಮಾಧ್ಯಮದಲ್ಲೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತೇನೆ, ಯಾರ್ಯಾರು ಆ ರೀತಿ ಕೊಟ್ಟಂತ ಸುಳ್ಳು ಮಾಹಿತಿಯನ್ನು ನಿಮಗೆ ಗೊತ್ತೋ ಗೊತ್ತಿಲ್ಲದೆ ನೀವೇನು ನಿಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡಿದ್ರು, ದಯಮಾಡಿ ಅದನ್ನ ಮಾರನೇ ದಿನ ನಾವು ಅದೇ ದೇವಸ್ಥಾನದ ಸಮ್ಮುಖದಲ್ಲಿ ಎಲ್ಲ ನಮ್ಮ ಟ್ರಸ್ಟ್, ಗ್ರಾಮಸ್ಥರು ಎಲ್ಲರ ಸಮಕ್ಷಮ ಅಲ್ಲಿ ನಡೆದಂತ ಎಲ್ಲ ಸುಳ್ಳುಗಳು, ಹೇಳಿದಂತ ಎಲ್ಲ ಸುಳ್ಳುಗಳಿಗೆ ಸತ್ಯದ ಒಂದು ಅನ್ವೇಷಣೆಯನ್ನು ನಾವು ಮಾಡಿ ತೋರಿಸ್ಕೊಟ್ಟಾಗಿದೆ. ದಯಮಾಡಿ ಈಗ ಅದನ್ನ ತಮ್ಮ ಏನು ಯೂಟ್ಯೂಬ್ ಚಾನಲ್ ಇರ್ಬೋದು ಮತ್ತೆ ಡಿಲೀಟ್ ಮಾಡಿ ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇಲ್ಲ ಅಂದ್ರೆ ಕಾನೂನು ತನ್ನ ಕ್ರಮ ತಗೊಳುತ್ತೆ. ಅದು 7 ವರ್ಷ ಆಗುತ್ತೋ 8 ವರ್ಷ ಆಗುತ್ತೋ, 1 ಕೋಟಿ ರೂಪಾಯಿನ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತಾ ಇದ್ದೇನೆ. ಕ್ರಿಮಿನಲ್ ಕೇಸಸ್ ಫೈಲ್ ಮಾಡ್ತಾ ಇದ್ದೇನೆ, ಸಿವಿಲ್ ಕೇಸ್ ಫೈಲ್ ಮಾಡ್ತಾ ಇದ್ದೇನೆ. ದಯಮಾಡಿ ಯಾರು ಕೂಡ ಆ ನಂತರ ಸಂತೋಷ ಮಾಡ್ದ ಅಂತ ಹೇಳಿ ತಿಳ್ಕೊಬಾರ್ದು. ಸತ್ಯ ತಿಳ್ಕೊಂಡು ನೀವು ಮಾತಾಡಿ. ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪ ಸಹಜ, ಆದ್ರೆ ಈ ರೀತಿ ಈ ಮಟ್ಟ